ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಹೀಗೆ ಯೂಟ್ಯೂಬನ್ನೇ ನೋಡ್ತಿರುವಂಥ ಸಂದರ್ಭದಲ್ಲಿ ಒಬ್ಬ ಯೂಟ್ಯೂಬರು ಅದೇನೋ ಆಟೋ ಚಾಲಕರುಗಳನ್ನ ಕಂಡ್ರೆ ಏನೋ ಒಂಥರ ಮೆಣಸಿನಕಾಯಿ ಇಟ್ಕೊಂಡಂಗೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಲಹಂಕದ ಬಾಗಲೂರಿನ ಒಂದು ಮುಂದೆ ಇರತಕ್ಕಂತಹ ರಸ್ತೆಯಲ್ಲಿ ಒಬ್ಬ ಆಟೋ ಚಾಲಕ ತಪ್ಪು ನಿರ್ಣಯವನ್ನು ಮಾಡಿದ್ದಾರೆ. ತಪ್ಪು ನಿರ್ಣಯವನ್ನು ಮಾಡಿ ಹೋಗುತ್ತಿರುವ ರಸ್ತೆಯಲ್ಲೇ ಯೂಟರ್ನನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ತಪ್ಪು ಸಂದೇಶವನ್ನು ಮಾಡಿದರು. ಅದರ ಫುಟೇಜಸ್ನ ಯಾವುದೋ ಅಂಗಡಿಯಲ್ಲಿ CCTV ಕ್ಯಾಮ್ರಾದಲ್ಲಿ ತೆಗೆದು ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಅದನ್ನು ಇಟ್ಟುಕೊಂಡು ಒಂದು ವಿಡಿಯೋವನ್ನು ಮಾಡಿ ಆಟೋ ಚಾಲಕರುಗಳು ಮಹಾ ತಪ್ಪನ್ನು ಮಾಡ್ತಾರೆ, ಅವರು ಬದಲಾವಣೆಗಳಾಗಬೇಕು, ಅವರು ತಿದ್ದುಕೋಬೇಕು ಅನ್ನುವಷ್ಟು ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಅಣ್ಣ ಉದ್ದುದ್ದ ಭಾಷಣಗಳನ್ನ ಮಾಡ್ತಾರೆ. ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಸಂವಿಧಾನದಲ್ಲಿ ನಿಮ್ಗಳಿಗೆ ಅರ್ಹತೆನೇ ಇಲ್ಲದೆ, ಏನು ಹೇಳಿ, ಈ ಸಂವಿಧಾನದಲ್ಲಿ ನಿಮಗೆ ಅರ್ಹತೆನೇ ಇಲ್ಲದೆ ಒಂದು ವೈಟ್ ಬೋರ್ಡ್ ವಾಹನವನ್ನು ಬಳಕೆ ಮಾಡಿ ಸಾರ್ವಜನಿಕರ ಸೇವೆ ಕೊಡ್ತಿರಲ್ಲ, ನಾಚಿಕೆ ಆಗೋದಿಲ್ವ? ಈ ದೇಶದ ಕಾನೂನನ್ನು ಧಿಕ್ಕರಿಸಿ ಬ್ರಿಟಿಷರ ಆಡಳಿತಕ್ಕಿಂತಲೂ ಕಾಲು ಕಸಕ್ಕಿಂತ ಕೀಳು ಮಟ್ಟದಲ್ಲಿ ನಿಮ್ಮನ್ನು ನಡೆಸ್ಕೊಳ್ತಿರ್ತಕ್ಕಂತಹ ಒಂದು ಸಂಸ್ಥೆಯ ಕೆಳಗಡೆ, ಆ ಸಂಸ್ಥೆಯೇ ಇದುವರೆಗೂ ಲೈಸೆನ್ಸ್ ತಗೊಂಡಿದೆಯೋ ಇಲ್ವೋ ಅಂತಾನೆ ನಿಮ್ಗಳಿಗೆ ಮಾಹಿತಿ ಇಲ್ಲ. ನೀವೆಲ್ಲ ಬಂದು ಕಾನೂನು ಬಗ್ಗೆ ಪಾಠಗಳನ್ನ ಮಾಡ್ತೀರಾ. ನಿಮ್ಮದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ನೀವುಗಳು ಮಾಡೋದೇ ಅನಧಿಕೃತ ಕೆಲಸ. ಅದರ ಮಧ್ಯದಲ್ಲಿ ಸಾರ್ವಜನಿಕರ ಬದುಕಿನಲ್ಲಿ ತಾವು ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಸರಿಯಾದ ಮಾರ್ಗದಲ್ಲೇ, ಸರಿಯಾದ ಕಾನೂನಿನಲ್ಲೇ ನಿಯಮಗಳನ್ನು, ರಸ್ತೆ ನಿಯಮಗಳನ್ನು ಉಲ್ಲಂಘನೆಯನ್ನೇ ಮಾಡದೇ ರೀತಿಯಲ್ಲಿ ನಿಮ್ಮ ಆತ್ಮಸಾಕ್ಷಿಯನ್ನು ಇಟ್ಕೊಂಡು ನೀವು ಪ್ರಶ್ನೆಯನ್ನು ಇನ್ನೊಬ್ಬರನ್ನ ಮಾಡಬೇಕು. ನಿಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಫುಟ್ಪಾತ್ ರೈಡಿಂಗನ್ನು ಮಾಡ್ತಾರೆ, ಒನ್ ವೇನಲ್ಲಿ ಹೊಡಿತಾರೆ, ವಿತೌಟ್ ಹೆಲ್ಮೆಟಲ್ಲಿ ಹೊಡಿತಾರೆ, ಲೇಡೀಸ್ಗಳಿಗೆ ಅಸಹ್ಯಕರ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾರೆ. ಸಮಾಜ ಅಂದ ಮೇಲೆ ಒಂದು ಭಾಗದಲ್ಲಿ ಒಳ್ಳೆಯದು, ಇನ್ನೊಂದು ಭಾಗದಲ್ಲಿ ಕೆಟ್ಟದು ಅಂತಕ್ಕಂಥದ್ದು ಇರುತ್ತೆ. ಅದು ಇದ್ರೇನೆ ಸಮಾಜ ತನಿಸ್ಕೊಳ್ಳೋದು. ವಾತಾವರಣ ಎಲ್ಲವೂ ಕೂಡ ಶುದ್ಧೀಕರಣವಾದ ಗಾಳಿಯನ್ನು ಕೊಟ್ಟರೆ ಜಗತ್ತಲ್ಲಿ ಯಾರೂ ಕೂಡ ಬದುಕೋದಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ಜಗತ್ತಲ್ಲಿ ಇರ್ತಕ್ಕಂತಹ ಎಲ್ಲರೂ ಕೂಡ ನಿಮ್ಮ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ ತಕ್ಷಣವೇ, ಆ ವೃತ್ತಿಗೆ ಬಂದಿದ್ದೀನಿ ಅಂದ ತಕ್ಷಣವೇ ಏನು ಭಗವಾನ್ ಶ್ರೀಕೃಷ್ಣನ ಥರ ನಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಒಂದು ವಿಚಾರವನ್ನು ಅರ್ಥ ಮಾಡ್ಕೊ ನೀನು. ಈ ದೇಶದಲ್ಲಿ ಅನಕ್ಷರಸ್ಥ, ಅವನಿಗೆ ಹೆಬ್ಬೆಟ್ಟು ಒತ್ತಿರ್ತಕ್ಕಂಥವರೇ ಸಂವಿಧಾನದ ಮೇಲೆ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ. ಆ ಸಂವಿಧಾನ ಅಂದರೆ ಏನು ಅಂತಕ್ಕಂಥದ್ದೇ ಗೊತ್ತಿರೋದಿಲ್ಲ. ಆಮೇಲೆ ತಾವು ಯಾವಾಗಲೂ ಕೂಡ ಆಟೋ ರಿಕ್ಷಾ ಚಾಲಕರುಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ವಿಡಿಯೋವನ್ನು ಮಾಡ್ತೀರಲ್ಲ, ಫಸ್ಟು ನೀನು ಕಾನೂನು ಅಂದರೆ ಏನು, ಕಾನೂನಿನ ವ್ಯಾಪ್ತಿ ಅಂದರೆ ಎಲ್ಲಿಗೆ ಬರುತ್ತೆ, ಆ ಕಾನೂನನ್ನು ಕಾಪಾಡುವಂಥವ್ರು ಯಾರು, ಇಂಪ್ಲಿಮೆಂಟೆಡ್ ಮಾಡುವಂಥವ್ರು ಯಾರು, ಇದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿಕೊಂಡು ತಾವುಗಳು ಕೂಲಂಕುಷವಾಗಿ ತಿಳ್ಕೊಂಡು ಆಟೋ ಚಾಲಕರುಗಳ ಬಗ್ಗೆ ಮಾತಾಡಬೇಕಾಗತ್ತೆ. ಇವತ್ತು ನಿಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳೇ ಎಷ್ಟೋ ಜನ ಅಸಹ್ಯಕರ ರೀತಿಯಲ್ಲಿ ಒಂದು ಅನಧಿಕೃತ ಅಂದರೆ ಬೇರೆ ಮಹಿಳೆಯ ಜೊತೆಯಲ್ಲಿ ಚಡ್ಡಿ ಹಾಕೊಂಡು ಬಂದು ನೀವು ಸರ್ವಿಸ್ ಕೊಡ್ತೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನೀವು ಇನ್ನೊಬ್ಬರ ವಿಚಾರನ ಮಾತನಾಡುವಕ್ಕಿಂತ ಮೊದಲು ನಿಮ್ಮದು ಎಷ್ಟು ಕ್ಲೀನ್ ಇದೆ ಅಂತಕ್ಕಂಥದ್ದನ್ನು ನೋಡ್ಕೋಬೇಕಾಗುತ್ತೆ. ಆಮೇಲೆ ನೀವು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಮಾರ್ಗವನ್ನು ತೆಗೆದುಕೊಂಡು ಹೋಗ್ತೀರಾ, ನೀವು ಆ ಮಾರ್ಗದಲ್ಲೇ ಹೋದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ನೀವು ಪದೇ ಪದೇ ಆಟೋ ಚಾಲಕರುಗಳನ್ನ ಕೆಣಕೊಂಡು ವಿಡಿಯೋಗಳನ್ನ ಮಾಡ್ಕೊಳ್ತಾ ಹೋದರೆ ಅದು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಲ್ಲಿ, ಬೇರೆ ಪದಗಳಲ್ಲಿ ಉತ್ತರಗಳನ್ನ ಕೊಡಬೇಕಾಗುತ್ತೆ. ಒಬ್ಬ ಮಾಡಿರ್ತಕ್ಕಂಥ ತಪ್ಪು ತಪ್ಪೇ, ಆದರೆ ಅದನ್ನು ಸರಿಪಡಿಸೋದಕ್ಕೆ ಇಲಾಖೆಗಳಿದೆ. ನಿನಗೆ ಅಷ್ಟೊಂದು ಆಟೋ ಚಾಲಕ ಮಾಡಿರ್ತಕ್ಕಂಥದ್ದು ಸರಿ ತಪ್ಪು ಅಂತ ನಿನಗೆ ಅಷ್ಟು ದೊಡ್ಡ ಮಟ್ಟಕ್ಕೆ ಅನಿಸಿದರೆ ಆ ವಿಡಿಯೋವನ್ನು ಇಟ್ಕೊಂಡೋಗಿ ಯಾವುದಾದ್ರೂ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ಕೊಟ್ಟು ರಸ್ತೆ ನಿಯಮವನ್ನು ಉಲ್ಲಂಘನೆ ಮಾಡಿರೋ ಕೇಸನ್ನು ಹಾಕಿಸಬೇಕಾದ್ರೆ. ಆದರೆ ವಿಡಿಯೋವನ್ನು ಇಟ್ಕೊಂಡು ಇರುವಂತಹ ಒಂದು ದೊಡ್ಡ ಸಮುದಾಯ, ಏನೇಳು ದೊಡ್ಡ ಸಮುದಾಯ, ಕರ್ನಾಟಕದಲ್ಲಿ 8,86,000 ಜನ ಆಟೋ ಚಾಲಕರುಗಳಿದ್ದರೆ ಬೆಂಗಳೂರು ನಗರದಲ್ಲೇ ಸರಿಸುಮಾರು 3.5 ಲಕ್ಷಕ್ಕಿಂತ ಹೆಚ್ಚು ಆಟೋ ಚಾಲಕರುಗಳಿದ್ದಾರೆ. ಆಯ್ತಾ? ಎಲ್ಲೋ ಸಮುದಾಯವನ್ನು ತೆಗೆದುಕೊಂಡು ನೀನು ಪ್ರಶ್ನೆ ಮಾಡೋದಕ್ಕೆ ಬಂದರೆ ನಾವು ಕೂಡ ನಿಮ್ಮ ಸಮುದಾಯವನ್ನು ಅತಿ ತುಚ್ಛವಾಗಿ ಕೆಟ್ಟ ಕೆಟ್ಟ ಪದಗಳಲ್ಲಿ ಬಳಕೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನಿನ್ನ ವಿಡಿಯೋಗಳಲ್ಲಿ ಆಟೋ ಚಾಲಕರುಗಳ ಬಗ್ಗೆ ಮಾತನಾಡುವ ವಿಚಾರವನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.